ತಾವು 4 ದಿನ ವೇದಿಕೆ ಬಂದಿದ್ದೀರಿ, ತರ್ಜುಮೆ ಮಾಡಿದಿರಿ ಕನ್ನಡದಲ್ಲಿ. ತಮಗೆ ಒಂದು ಪ್ರಕಟಣೆ ಬಗ್ಗೆ ಏನು ಅನ್ನಿಸ್ತು ಮತ್ತು ಏನು ಹೇಳಬೇಕಂತೀರಿ? ನೀವು ಏನೇನು ಕಲ್ತ್ಕೊಂಡಿದ್ದೀರಿ? ಸೊ ಈ ಪ್ರಕಟಣೆ ಅಂತ್ಯಕಾಲದ ಕುರಿತಾಗಿ ಇರುವಂಥ ಈ ಕೂಟ 4 ದಿವಸ ನಾನು ಅನುವಾದ ಮಾಡಿದ್ದೇನೆ. ಸೊ ಅನುವಾದ ಮಾಡುವಂಥ ಸಮಯದಲ್ಲಿ ನಾನು ಸಹ ಬಹಳಷ್ಟು ಅನೇಕ ವಿಷಯಗಳನ್ನು ಕಲಿತಿದ್ದೇನೆ. ನಮಗೆ ಯೇಸು ಕ್ರಿಸ್ತನ 2ನೇ ಬರುವಣದ ಬಗ್ಗೆ ನಾವು ಕಲಿಸಿದ್ದೇವೆ, ನಮಗೂ ಕೆಲವು ಪಾಠಗಳು ಗೊತ್ತಿತ್ತು. ಆದರೆ ಡಾಕ್ಟರ್ ಲೂಕ್ ಮೆರಿಪ್ ಅವರು ಹೇಳಿದಂಥ ಸಂದೇಶ ಅದು ನಿಜವಾಗಿ ನಮ್ಮೆಲ್ಲರಿಗೆ ಒಂದು ಐ ಓಪನಿಂಗ್ ಥರ ಇದೆ ಮತ್ತು ಬಹಳಷ್ಟು ವಿಷಯಗಳನ್ನು ಕಲಿತು ನಾನು ದೇವರ ವಾಕ್ಯವನ್ನು ಗಂಭೀರತೆಯಿಂದ ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಾನು ಯೇಸು ಕ್ರಿಸ್ತನಿಗೆ ವಿಧೇಯನಾಗಿ ಜೀವಿಸಲಿಕ್ಕೆ ನಾನು ಸಂಪೂರ್ಣ ನನ್ನ ಹೃದಯ ತಿರುಗಿ ನಾನು ದೇವರಿಗೆ ಅರ್ಪಿಸಿ ನಾನು ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಜನರು ಸಹ ಈ ಒಂದು ಅಂತ್ಯಕಾಲದ ಸಂದೇಶವನ್ನು ಕೇಳಿ ದೇವರ ಒಂದು ದೈವ ಕೋಪದಿಂದ ತಪ್ಪಿಸಿಕೊಂಡು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಬರಬೇಕಾದಂಥ ರಕ್ಷಣೆಯನ್ನು ಹೊಂದಿಕೊಂಡು ಕೃಪೆಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟರ ಮೂಲಕ ಜನರು ರಕ್ಷಿಸಲ್ಪಡುತ್ತಾರೆ. ದೇವರು ಕೊಡುವಂಥ ರಕ್ಷಣೆ ಉಚಿತಾರ್ಥವಾಗಿದೆ. ಅದನ್ನು ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಈ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬಂಥದ್ದೇ ನನ್ನ ಮನವಿಯಾಗಿದೆ. ನಮ್ಮ ಹೆಸರು ಸರ್? ಪಾಸ್ಟರ್ ರೊನಾಲ್ಡ್.